ಒಂದು 2-3 ಮಂತ್ಸ್ ಮ್ಯಾಕ್ಸಿಮಮ್ ಬಗ್ಗೆನೇ ತುಂಬಾ ಜನ ಫ್ಯೂ ಥಿಂಗ್ಸ್ ಬರ್ತಾ ಇದ್ದು ನಿಮ್ದು ಮಾನಿಟೈಸೇಷನ್ ಆಯ್ತಾ, ನಿಮ್ಗೆ ಯೂಟ್ಯೂಬ್ ಇಂದ ಪೇಮೆಂಟ್ಸ್ ಬರ್ತಿದ್ಯಾ, ಇದರ ಆಗ್ಬೇಕು ಆ ತರ ಆಗ್ಬೇಕು ಅಂತ ಎಲ್ಲ ಮಾಡ್ತಾ ಇದ್ವಿ. ಯಾವ ವಿಡಿಯೋ ಅದು ರೀಚ್ ಆಗಿ ಮಿಲಿಯನ್ ವ್ಯೂಸ್ ಹೋದ್ರೆ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ. ನಾವೇನು ಅನ್ಕೊಂಡಿದ್ವು ಅದು ಆಯ್ತು, 10 ಮಿಲಿಯನ್ ಕಂಪ್ಲೀಟ್ ಆಯ್ತು. ಅದು ನಮ್ಮ ವಿಷಯದಲ್ಲೂ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆಗಿದ್ದು ಅದೇ ವಿಷಯ. 3 ಮಂತ್ಸ್ಗೆ ನಮ್ದು ಮಾನಿಟೈಸೇಷನ್ ಆಯ್ತು. The monetization level has been completed something. Guys, welcome back to our YouTube channel. ಇವತ್ತಿನ ವಿಡಿಯೋ ಏನಂತಂದ್ರೆ, ನೀವು ಆಲ್ರೆಡಿ ತಮ್ಮನ್ನ ನೋಡಿರ್ತೀರಾ, ಈ ವಿಡಿಯೋ ಗೊತ್ತಾಗಿರುತ್ತೆ. ಸೊ ನಾವು ವಿಡಿಯೋ ಯಾಕೆ ಮಾಡ್ತಾ ಇದ್ದೀವಿ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ವಿಡಿಯೋ ಮಾಡೋದಕ್ಕೆ ತುಂಬಾ ಇಂಟೆನ್ಷನ್ ಇದೆ. ಏನಂತಂದ್ರೆ ಅದು ತುಂಬಾ ಜನದ್ದು ಎಷ್ಟು ಒಂದು ಕಂಟಿನ್ಯೂಸ್ ಒಂದು 2-3 ಮಂತ್ಸ್ ಮ್ಯಾಕ್ಸಿಮಮ್ ಬಗ್ಗೆನೇ ತುಂಬಾ ಜನ ಕೇಳ್ತಾರೆ. 2 ಮಂತ್ಸ್ ಇಂದ ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ ತಾನೆ ಹೇಳಿ ಅಂತ. ನಾವು ಇದನ್ನ ಹೇಳೋದು ಬೇಡ ಅಂತ ಅನ್ಕೊಂಡಿದ್ವಿ, ಬಟ್ ಯಾಕೋ ಇವಾಗ ಹೇಳ್ಬೇಕಂತ ಅನಿಸ್ತು. ನಾವು ಅದನ್ನ ಡಿಸೈಡ್ ಮಾಡಿದ್ವಿ ಹೇಳ್ಬೇಕಂತ. ಸೊ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಆಕ್ಚುಲ್ ಆಗಿ ನೆನ್ನೆ ಬರ್ಬೇಕಾದ್ರೆ ಡಿಸೈಡ್ ಮಾಡಿದ್ವಿ ಇದ್ರ ಬಗ್ಗೆ ಏನ್ ಮಾಡೋಣ, ಮಾತಾಡೋಣ ಏನು ಅಂತ. ಇದರಿಂದ ತುಂಬಾ ಜನಕ್ಕೆ ಯೂಸ್ಫುಲ್ ಆಗ್ಬೋದು ಮೇ ಬಿ. ಸೊ ಇದನ್ನ ನಾವು ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ಸೊ ಈ ವಿಡಿಯೋ ಏನಂತ ಅಂದ್ರೆ, ರಿವೀಲಿಂಗ್ ಫ್ಯೂ ಥಿಂಗ್ಸ್ ಅಬೌಟ್ ಯೂಟ್ಯೂಬ್ ಅಷ್ಟೇ. ಹೆಂಗೆ ಯೂಟ್ಯೂಬ್ ಬಗ್ಗೆ ಅಲ್ಲ, ಅವರ್ ಯೂಟ್ಯೂಬ್ ಚಾನಲ್ ಅಂದ್ರೆ ನಮ್ಮ ಜರ್ನಿ ಅಂದರೆ ಈಗ 5 ಮಂತ್ಸ್ ಜರ್ನಿ ಯಾವ ಥರ ಇತ್ತು ಆ್ಯಂಡ್ ಯಾವ ಥರ ಎಲ್ಲ ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದ್ರಿಂದ ನಮಗೆ ಮಾನಿಟೈಸೇಷನ್ ಆಗುತ್ತೆ. ಯೂಟ್ಯೂಬ್ ಮಾನಿಟೈಸೇಷನ್, ಯೂಟ್ಯೂಬ್ ಪೇಮೆಂಟ್ಸ್ ಬಗ್ಗೆ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್. ಆ್ಯಕ್ಚುಲಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮಗೂ ಅದು ತುಂಬ ಕನ್ಫ್ಯೂಷನ್ಸ್ ಇತ್ತು. ಕನ್ಫ್ಯೂಷನ್ಸ್ ಮೀನ್ಸ್ ಗೊತ್ತಿರ್ಲಿಲ್ಲ, ಐಡಿಯಾನೇ ಇರ್ಲಿಲ್ಲ. ಐಡಿಯಾ ಮೀನ್ಸ್ ನಮಗೆ ಅಲ್ಲಿವರೆಗೂ ನಮ್ ಥಿಂಕ್ ಹೋಗೇ ಇರಲಿಲ್ಲ. ಮಾನಿಟೈಸೇಷನ್ ಅನ್ನೋ ಥಿಂಕಿಂಗ್ ಬಂದೇ ಇಲ್ಲ. ಜಸ್ಟ್ ನಮ್ದು ಒಂದಕ್ಕೆ ಆದ್ರೂ ವ್ಯೂಸ್ ಹೋಗುತ್ತಾ ಅನ್ನೋ ಡೌಟ್ ಮೇಲೆನೆ ನಾವು ಸ್ಟಾರ್ಟ್ ಮಾಡಿದ್ದೆ. ಆಕ್ಚುಲಾಗಿ ನಾವು ಸ್ಟಾರ್ಟ್ ಮಾಡಿದಾಗ ನಮಗೆ ಹೇಳಿದ್ದೆ ಇದು. ಆಕ್ಚುಲಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ ಯೂಟ್ಯೂಬ್ ಬಂದ್ಬಿಟ್ಟು ಇವನ್ ಮಿಡ್ ನೈಟ್ ಡೇಟ್ ಬಂದ್ಬಿಟ್ಟು 28 ಸೆಪ್ಟೆಂಬರ್ ವಿ ಸ್ಟಾರ್ಟೆಡ್. ವಿ ಜಸ್ಟ್ ಲೈಕ್ ಎಲ್ಲರೂ ಮಾಡ್ತಾರೆ, ನಾವು ಯಾಕೆ ಮಾಡಬಾರ್ದು ಅಂತ ನಾನು ಇವ್ರ ಹತ್ರ ಮಾತಾಡ್ತಿದ್ದೆ. ಅಂದರೆ ನಾವು ಮುಂಚೆಯಿಂದ ಮಾಡಬೇಕಿತ್ತು ಅಂತ ನಾವು ಮಾತಾಡಬೇಕಾದ್ರೆ ಇವಾಗಲೂ ಯಾಕೆ ಮಾಡಬಾರ್ದು ಅಂತ ನಾನು ಇವರೆಲ್ಲರಿಂದ ಕ್ವಶನ್ಸ್ ಬಂತು. ಸೊ ವೈ ನಾಟ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಯಾವಾಗಲೇ ಆಗಲೇ ಕ್ರಿಯೇಟ್ ಮಾಡ್ಕೊಂಡಿದ್ದು. ಜಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿ, ಅದು ಆ್ಯಕ್ಚುಲಾಗಿ ಯಾರ್ದು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಇಟ್ ಸ್ಟಾರ್ಟೆಡ್ ವಿತ್ ಆರ್ ನಮ್ಮ ಅಣ್ಣನ ಪಾಪ ಸ್ಟಾರ್ಟ್ ಮಾಡಿದ್ವಿ. ಜಸ್ಟ್ ದಟ್ ವಾಸ್ ಅವರ್ ಫಸ್ಟ್ ವಿಡಿಯೋ. ಎಲ್ಲರೂ ಮಾಡ್ಬೇಕಾದ್ರೆ ನಮಗೂ ಮಾಡ್ಬೇಕಂತ ಅನ್ಸ್ತು. ಸೊ ನಾವು ಇದನ್ನ ಸ್ಟಾರ್ಟ್ ಮಾಡಿ ಅನ್ನಿಸ್ಬೇಕು ಅನ್ನೋದಕ್ಕಿಂತ ನಾವು ಮುಂಚೆಯಿಂದ ಮಾಡ್ತಾ ಇದ್ವಿ, ಬಟ್ ಎಲ್ಲೂ ಹಾಕ್ತಾ ಇರಲಿಲ್ಲ. ಅದೊಂದು ಮೇನ್ ಡಿಫ್ರೆನ್ಸ್ ಆಯ್ತು ನಾವು ಇಲ್ಲಿ ಬಂದಾಗ. ಆಮೇಲೆ ಈ ಪ್ಲಾಟ್ಫಾರ್ಮಿಗೆ ನಾವು ಫಸ್ಟ್ ಎಂಟರ್ ಆಗಬೇಕಾದ್ರೆ ಸೊ ನಾನು ಮತ್ತೆ ಬೇಗ ತುಂಬ ಆಕ್ಚುಲಿ ನಾನೇ ಹೇಳ್ತೀನಿ ಅದನ್ನ. ನಾವು ಏನು ಮಾತಾಡ ಬಿಡು ಜೋಶಲ್ಲಿ ಅಂತಾಳೆ ಅನ್ನೋದಕ್ಕೆ ಮೀನ್ಸ್ ಅನ್ಕೊಂಡಿದ್ವಿ. ಯಾಕೆಂದ್ರೆ ಓವರ್ ಆಲ್ ಎಲ್ಲ ಹೇಳ್ಬೇಕಂದ್ರೆ ನಾನು ತುಂಬಾ ಬಿಸಿ ಇರ್ತಾ ಇದ್ದೆ. ಆಫೀಸ್ ಥಿಂಗ್ಸ್ ಮನೆ ಎಲ್ಲ ಮ್ಯಾನೇಜ್ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕಂದ್ರೆ ನಾವೇ ಇರೋದ್ರಿಂದ ನಾವು ಮನೆ ಥಿಂಗ್ಸ್ ಮ್ಯಾನೇಜ್ ಮಾಡ್ಕೋಬೇಕು, ನಾನು ಆಫೀಸ್ಗೆ ಹೋಗ್ಬೇಕು, ಮತ್ತೆ ವಿಡಿಯೋಸ್ ಎಲ್ಲ ಮಾಡ್ಬೇಕಿತ್ತು. ಅದೆಲ್ಲ ತುಂಬಾ ಕಷ್ಟ ಆಕ್ಚುಲಾಗಿ ಮೇನ್ ಥಿಂಗ್ ಏನಂತಂದ್ರೆ ನಾನು ಅನ್ಕೊಂಡಿದ್ದೆ ಇವರು ಆತರ ನನ್ಗೆ ಆಗಲ್ಲ, ಒಂದು 2 ಡೇಸಿಗೆ ಸ್ಟಾಪ್ ಮಾಡ್ಬಿಡ್ತೀನಿ ಅಂತ ಇವ್ರು ಅನ್ಕೊಂಡಿದ್ದೆ. ಮಾಡ್ತೀವಿ ಅಂತಲ್ಲ, ಮಾಡ್ತೀವಿ. ಬಿಕಾಸ್ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ಓವರ್ ಆಲ್ ಫುಲ್ ಫ್ಯಾಮಿಲಿನೇ ಸ್ಟಾರ್ಟ್ ಮಾಡಿದ್ದು ವಿಡಿಯೋನ. ಇದು ಒಂಥರ ಒಳ್ಳೆ ರೀತಿಲಿ ಹೋಗ್ಬೋದು ಅನ್ನೋ ನನಗೆ ಹೋಪ್ಸ್ ಇಂದ ಓಕೆ ಲೆಟ್ಸ್ ಇನ್ವೆಸ್ಟ್ ಆನ್ ದಿಸ್ ಅನ್ಕೊಂಡು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಕ್ವಶನ್ಸ್ ಬರ್ತಾ ಇದ್ದಿದ್ದು, ನಿಮ್ದು ಮಾನಿಟೈಸೇಷನ್ ಆಯ್ತಾ, ನಿಮ್ಗೆ ಯೂಟ್ಯೂಬ್ ಇಂದ ಪೇಮೆಂಟ್ಸ್ ಬರ್ತಿದ್ಯಾ, ಇದೇ ಕ್ವಶನ್ಸ್ ಎಲ್ರಿಗೂ. ತುಂಬಾ ಜನ ಅಂದ್ರೆ ನಮ್ಗೆ ಗೊತ್ತಿರೋರೆಲ್ಲ ನೀವು ಯೂಟ್ಯೂಬ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀರಲ್ಲ, ನಿಮಗೆ ಪೇಮೆಂಟ್ಸ್ ಬರ್ತಿದ್ಯಾ, ಯೂಟ್ಯೂಬ್ ಇಂದ ಪೇಮೆಂಟ್ ಬರ್ತಿದ್ಯಾ, ಮಾನಿಟೈಸೇಷನ್ ಆಗಿದೆಯಾ, ಇದೇ ಕ್ವಶನ್ಸೇ ಬರ್ತಾ ಇತ್ತು. ಸೊ ಈಗ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಇದೇ ಈ ವಿಡಿಯೋ ಫುಲ್ ಓವರ್ ಆಲ್ ವಿಡಿಯೋ ಇದೇ ನಮ್ದು ದ ಬಿಗ್ ಕ್ವಶನ್. ನಿಮ್ದು ಮಾನಿಟೈಸೇಷನ್ ಆಗಿದ್ಯಾ ಇಲ್ವಾ ಅನ್ನೋದು, ಅಥವಾ ಆಗಿಲ್ವಾ, ಆಗಿದ್ರೆ ಏನಾಗಿದೆ ನೆಕ್ಸ್ಟ್ ಸ್ಟೆಪ್. ಹೌದು ಇದೆ. ಈಗ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿ 5 ಮಂತ್ಸ್ ಆಗಿದೆ. ಸೆಪ್ಟೆಂಬರ್ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು. ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿ ಮಾನಿಟೈಸೇಷನ್ನಿಗೆ ನಮಗೆ ಫಸ್ಟ್ 2 ಸ್ಟೆಪ್ಸ್ ಇರುತ್ತೆ. 2 ಸ್ಟೆಪ್ಸ್ ಯಾವ ಥರ ಇರುತ್ತೆ ಅಂತಂದರೆ, ಶಾರ್ಟ್ಸ್ ಮಾನಿಟೈಸೇಷನ್ ಅಂತ ಇರುತ್ತೆ ಮತ್ತು ಲಾಂಗ್ ವೀಡಿಯೋಸ್ ಮಾನಿಟೈಸೇಷನ್ ಅಂತ ಇರುತ್ತೆ. ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಫಸ್ಟ್ ಶಾರ್ಟ್ ವೀಡಿಯೋಸ್. ಯಾಕಂದರೆ ಲಾಂಗ್ ವೀಡಿಯೋಸ್ಗೆ ವ್ಯೂಸ್ ಹೋಗಲ್ಲ, ಬೇಗ ವ್ಯೂಸ್ ಹೋಗಲ್ಲ ಅನ್ನೋದಕ್ಕೆ ನಾವು ಶಾರ್ಟ್ ವೀಡಿಯೋಸ್ನ ಥೀಮಾಗಿ ಇಟ್ಕೊಂಡು, ಅಂದರೆ ಅದು ಟಾರ್ಗೆಟ್ ಆಗಿ ಇಟ್ಕೊಂಡು ನಾವು ಅದನ್ನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಶಾರ್ಟ್ ವೀಡಿಯೋಗೆ ಬಂದ ಟಾರ್ಗೆಟ್ 3 ಮಿಲಿಯನ್ ಕಂಪ್ಲೀಟ್ ಮಾಡಬೇಕು. ಇದು ಈ 3 ಮಿಲಿಯನ್ ವ್ಯೂಸ್ ಹೋದರೆ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ. 2 ಲೆವೆಲ್ಸ್ ಇರೋದ್ರಿಂದ ಫಸ್ಟ್ ಸ್ಟೆಪ್ಪಿಗೆ 3 ಮಿಲಿಯನ್ ಶಾರ್ಟ್ ವ್ಯೂಸ್ ಆಗಬೇಕು. ದಟ್ಟು ವಿತ್ 90 ಡೇಸ್ ಆಗಬೇಕು.
3 ಮಿಲಿಯನ್ ಆಗಬೇಕು. ನಮ್ಮದು ಈ 3 ಮಿಲಿಯನ್ ಲಾಸ್ಟ್ 90 ಡೇಸಲ್ಲಿ ನಮ್ಮದು 3 ಮಿಲಿಯನ್ ವ್ಯೂಸ್ ಹೋಗಬೇಕು. ಹೋದರೆ ಮಾತ್ರ ಮಾನಿಟೈಸೇಷನ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ನಾನು ಬಗ್ಗೆ ಮಾತಾಡ್ತಿದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ 3 ಮಿಲಿಯನ್, ಇಟ್ಸ್ ಜಸ್ಟ್ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗೋಕ್ಕೆ 3 ಮಿಲಿಯನ್ ಬೇಕಿರುತ್ತೆ. ಸೊ ಫಸ್ಟ್ ಸ್ಟೆಪ್ ಆಗಬೇಕಾದ್ರೆ ನಮಗೆ ಎಕ್ಸಾಕ್ಟ್ಲಿ 2 ಮಂತ್ಸ್ ತೊಗೋತು. 1.5 ಮಂತ್ 2 ಮಂತ್ಸ್ ತೊಗೋತು. ಅದಾದಮೇಲೆ ಇಟ್ ವಾಸ್ ಲೈಕ್ ಓಕೆ, ನಾವು ಫಸ್ಟ್ ಅಷ್ಟೇ ನಾವು ಏನು ಇದರ ಆಗಬೇಕು ಆ ಥರ ಆಗಬೇಕು ಅಂತ ಇಲ್ಲ, ಮಾಡ್ತಾ ಇದ್ವಿ ಯಾವ ವಿಡಿಯೋ ಅದು ರೀಚ್ ಆಗಿ ಅದರಿಂದ ಆಗುತ್ತೆ ಅಂತ. ಫಸ್ಟ್ ಲೆವೆಲ್ ನಮಗೆ ಈ ಥರ ಕಂಪ್ಲೀಟ್ ಆಯಿತು. ದಟ್ ವಾಸ್ ಲೈಕ್ ಸರ್ಪ್ರೈಸಿಂಗ್. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಬೇಗ ಆಗುತ್ತೆ ಅಂತ. ಫಸ್ಟ್ ಲೆವೆಲ್ ಕಂಪ್ಲೀಟ್ ಆದಮೇಲೆ ನಮಗೆ ಇನ್ನೂ ಆಗಬೇಕು, ನೆಕ್ಸ್ಟ್ ಲೆವೆಲ್ ಕೂಡ ನಾವು ನೆಕ್ಸ್ಟ್ ಲೆವೆಲ್ ಓಪನ್ ಆಗಬೇಕು, ಅದು ಅನ್ಲಾಕ್ ಆಗಬೇಕು ಅನ್ನೋ ಥರ ನಮಗೆ ಜಾಸ್ತಿ ಎಕ್ಸೈಟ್ ಆಗಿ ನಾವು ಇದನ್ನ ಮಾಡಲೇಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ. ಸೊ ಆಗ ಎಲ್ಲರೂ ಇನ್ವಾಲ್ವ್ ಆದ್ವಿ ವೀಡಿಯೋಸ್ ಮಾಡೋಕ್ಕೆ. ಎಲ್ಲರೂ ಇನ್ವಾಲ್ವ್ ಆಗಿ ಇದನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ 1 ಮಂತಲ್ಲಿ ನಾವು ಸ್ಟಾರ್ಟಿಂಗ್ 2 ಮಂತ್ಸಲ್ಲಿ ಫಸ್ಟ್ ಲೆವೆಲ್ ಕಂಪ್ಲೀಟ್ ಮಾಡಿದ್ವಿ. ಜಸ್ಟ್ 1 ಮಂತ್, ಆಲ್ರೆಡಿ 3 ಮಂತ್ಸಲ್ಲಿ 2 ಮಂತ್ಸ್ ಆಗಲೇ ಆಗೋಗ್ಬಿಟ್ಟಿದೆ. ನಮಗೇನು ಉಳ್ಕೊಂಡಿರೋದು 1 ಮಂತ್, ಇಲ್ಲಾಂದರೆ ಆ ವ್ಯೂಸ್ ಕೌಂಟ್ ಆಗಲ್ಲ ನೆಕ್ಸ್ಟ್ಗೆ. ಸೊ ಆ 1 ಮಂತಲ್ಲಿ ಏನಾದರೂ ಮಾಡಿ, ಇವಾಗ 3 ಮಿಲಿಯನ್ ಆಗಿದೆ, ಇನ್ನೂ ವಿ ಹ್ಯಾವ್ ಟು ಗೇನ್ 7 ಮಿಲಿಯನ್ ಆಗಬೇಕು. ಆಗ 1 ಮಂತಲ್ಲಿ ನಾವು ಡಿಸೈಡ್ ಮಾಡಿಕೊಂಡು ಎಷ್ಟು ವ್ಲಾಗ್ಸ್ ಎಲ್ಲ ವೀಡಿಯೋಸ್ ಮಾಡ್ತಾ ಇದ್ವಿ ಅಂತಂದರೆ 1 ಡೇಗೆ 4 ವೀಡಿಯೋಸ್ 5 ವೀಡಿಯೋಸ್ ಆ ಥರ ಅಪ್ಲೋಡ್ ಮಾಡ್ತಾ ಇದ್ವಿ. ಜಾಸ್ತಿ ಅಪ್ಲೋಡ್ ಮಾಡಿಕೊಂಡು ಮಾಡಿದ್ವಿ 1 ಮಂತಲ್ಲಿ. ವಿತಿನ್ 1 ಮಂತಲ್ಲಿ ನಮ್ಮದು ಫೈನಲಿ ನಾವೇನು ಅಂದ್ಕೊಂಡಿದ್ವೋ ಅದು ಆಯಿತು. 10 ಮಿಲಿಯನ್ ಕಂಪ್ಲೀಟ್ ಆಯಿತು. ಅದು ಯಾವ ಥರ ಕಂಪ್ಲೀಟ್ ಆಯಿತು ಅಂತಂದರೆ ನೀನು ಹೇಳು, ಯಾವ ಥರ ಯೂಸ್ ಮಾಡಿದ್ದಾರೆ ಅಂತ. ಆ್ಯಕ್ಚುಲಾಗಿ 10 ಮಿಲಿಯನ್ಸ್ ವ್ಯೂಸ್ ಹೋಗೋದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ. ಆ್ಯಕ್ಚುಲಾಗಿ ನಮ್ಮದು ಎಫರ್ಟ್ಸ್ ತುಂಬಾ ಇರುತ್ತೆ. ಎಫರ್ಟ್ಸ್ ಅನ್ನೋದಕ್ಕಿಂತ ಆ್ಯಕ್ಚುಲಾಗಿ ನಮ್ಮದೊಂದು ತುಂಬ ಲಕ್ಕಿಯೆಸ್ಟ್ ವಿಡಿಯೋ ಇದೆ. ನಾವು ಎಲ್ಲ ವಿಡಿಯೋ ಒಂದು ಹಾಕಿದ್ರು ನಮ್ಮ ಒಂದು ವ್ಯೂಸ್ ಬಂದೇ ಒಂದು ವಿಡಿಯೋ ನಮಗೆ ಅಷ್ಟೊಂದು ಅಂದರೆ ಎಲ್ಲರೂ ಹೇಳ್ತಾರೆ ಅಲ್ವಾ, ಏನು ಎಲ್ಲರದೂ ಆಲ್ಮೋಸ್ಟ್ ಹಾಗೇನೆ ಆಗೋದು, ಎಲ್ಲ ವಿಡಿಯೋನು ಕ್ಲಿಕ್ ಆಗಲ್ಲ. ಸೊ ಯಾವುದೋ ಒಂದು ವಿಡಿಯೋ ಕ್ಲಿಕ್ ಆದ್ರೇ ನಾವು ಮುಂದೆ ಬರೋಕ್ಕಾಗೋದು. ಸೊ ನಮ್ಮ ವಿಷಯದಲ್ಲೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗಿದ್ದು ಅದೇ ವಿಷಯ. ಸೊ ಆ ವಿಡಿಯೋ ಬಂದ್ಬಿಟ್ಟು ನಮ್ಮ ತಂಗಿ ಮತ್ತು ನಮ್ಮ ಅಪ್ಪಾಜಿ ಮಾಡಿರೋದು. ಅದು ರ್ಯಾಂಡಮ್ಲಿ ಮಾಡಿರೋದು, ಯಾವುದೇ ಇಂಟೆನ್ಷನಲ್ಲಿ ಯಾವುದೇ ಥರದ್ದು ಏನು ಮಾಡ್ದಿರ. ಸೊ ನಮ್ಮದು ಮೇಯ್ನ್ ಚಾನಲ್ ನಿಂತಿರೋದೆ ಅದೊಂದು ವಿಡಿಯೋ ಮೇಲೆ, ಅದೊಂದು ಶಾರ್ಟ್ಸ್. 10 ಸೆಕೆಂಡ್ಸ್ ಇದೆಯಾ ಅದು? 25 ಸೆಕೆಂಡ್ಸ್ ಇಲ್ಲ, ಮ್ಯಾಕ್ಸಿಮಮ್ 15 ಸೆಕೆಂಡ್ಸ್. ಓಕೆ, ಇಬ್ಬರದು ಬೇಡ, 20 ಸೆಕೆಂಡ್ಸ್ ಅಂದ್ಕೊಡಿಯಪ್ಪ. 20 ಸೆಕೆಂಡ್ಸ್ ವಿಡಿಯೋ ನಮ್ಮ ಫುಲ್ ಓವರ್ ಆಲ್ 5 ಮಂತ್ಸ್ ಯೂಟ್ಯೂಬ್ ಚಾನಲ್ ಜರ್ನಿನ ಚೇಂಜ್ ಮಾಡೋದಕ್ಕಿಂತ ಅದಾದ್ಮೇಲೆ ಲಾಸ್ಟ್ 10 ಡೇಸಲ್ಲಿ ನಾವು ಪಟ್ಟಿರೋ ಎಫರ್ಟ್ಸ್ ಇದೆಲ್ಲ. ಸೊ ಅದು ನಮಗೆ ಇನ್ನೊಂದು ಪಾಯಿಂಟ್ ಏನಂತಂದರೆ 2 ಮಂತ್ಸಲ್ಲಿ ಅಂದರೆ ನಮಗೆ 3 ಮಂತ್ಸ್ ಒಳಗಡೆ ಕಂಪ್ಲೀಟ್ ಆಗಬೇಕಿದ್ರಿಂದ ನಮ್ಮದು 8 ಮಿಲಿಯನ್ವರೆಗೂ ಬೇಗ ಆಗೋಯ್ತು. ಬೇಗ ಯಾವ ಥರ ಅಂತಂದರೆ ಓಕೆ ಇನ್ನು ಟೈಮ್ ಇದೆ, ಅದಕ್ಕೆ 8 ಮಿಲಿಯನ್ ಆಗೋಯ್ತು. ನೆಕ್ಸ್ಟ್ ಇನ್ನು 2 ಮಿಲಿಯನ್ ಆಗಬೇಕು. ಅವಾಗ ಒಂದೇ ವೀಕ್, ಜಸ್ಟ್ ನಮಗೆ 1 ವೀಕ್ ಮಾತ್ರ ಉಳ್ಕೊಂಡಿದೆ. ಆವಾಗ ಹೆಂಗೆ 1 ಡೇಯಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂತಂದ್ರು ಇಷ್ಟೊಂದು ದಿನ ಹಾಕಿರೋ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗುತ್ತೆ ಅನ್ನೋದಕ್ಕಿಂತ ಅದೆಲ್ಲ ಹೋಗ್ಬಿಡುತ್ತೆ. ನೆಕ್ಸ್ಟ್ ಕಂಟಿನ್ಯೂಷನ್ನೇ ಇಲ್ಲ, ಅಲ್ಲಿಗೆ ಸ್ಟಾಪ್. ಮತ್ತೆ ನಾವು ಅದನ್ನು ಫಸ್ಟಿಂದ ಮತ್ತೆ ಮಾಡಬೇಕಲ್ಲ ಅನ್ನೋ ಥರ ಮಾಡಲೇಬೇಕು ಅಂತ ಲಿಟ್ರಲಿ 2 o'clock, ಮಿಡ್ನೈಟ್ 2:30, 3 o'clockವರೆಗೂ ನಾವು ಮಾಡ್ತಾನೆ ಇದೀವಿ. ಅದನ್ನ ಹೆಂಗೆ ಅಂದರೆ ನಾವು ಅಪ್ಲೋಡ್ ಮಾಡೋದು, ವೀಡಿಯೋಸ್ ಅಷ್ಟು ಅಪ್ಲೋಡ್ ಮಾಡೋದು, ಬೆಳಗ್ಗೆ 5 o'clockಗೆ ವಿಡಿಯೋ ಅಪ್ಲೋಡ್ ಮಾಡೋದು. ಇದ್ರಲ್ಲೊಂದು ಕಾಮಿಕ್ ವಿಷಯ ಏನಂತಂದ್ರೆ ಅಪ್ಲೋಡ್ ಮಾಡ್ತಾನೆ ಇದೀವಿ. ಯಾವ್ದಾದ್ರು ಒಂದೇ ಒಂದು ವಿಡಿಯೋ 1K ಕಮ್ಮಿ ಆದ್ರೂ ಹೋಗುತ್ತೆ ಅಂದ್ಬಿಟ್ಟು 1K ಅಲ್ಲ, ಒಂದೇ ಒಂದು ವ್ಯೂಸ್ ಕಮ್ಮಿ ಆದ್ರೂ ಫುಲ್ ಓವರ್ ಆಲ್ ಇಷ್ಟು ಎಫರ್ಟ್ಸ್ನ ಝೀರೋ ಮಾಡುತ್ತೆ. ಮತ್ತೆ ಓವರ್ ಏನಂತಾರೆ ಎಲ್ಲರೂ ಕೇಳ್ತಿದ್ದು, ನಿಮಗೆ ಬೇರೆ ಸಾಂಗ್ ಇಲ್ವಾ? ನಾವು ಯಾರೇನು ಅನ್ಕೊಂಡದು. ಸೊ ನಾವು ಈ ಟಾರ್ಗೆಟ್ ಏನಿತ್ತು ಅದನ್ನ ನಾವು ಕಂಪ್ಲೀಟ್ ಮಾಡಲೇಬೇಕು ಅಂತ. ಯಾರ ಬಗ್ಗೆನೂ ಯಾವ ಸಾಂಗ್ ಬಗ್ಗೆ ಸಾಂಗ್ ಯಾಕೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂದ್ರೆ ನಮ್ದು ಆ ಒಂದು ವಿಡಿಯೋ ಯಾವ್ದು ರೀಚ್ ಆಗಿದೆಯೋ ನಾವು ಆ ಸಾಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಆ ಸಾಂಗ್ ನಮಗೆ ವಿ ಜಸ್ಟ್ ಫೆಲ್ಟ್ ಲೈಕ್ ದಟ್ ಈಸ್ ಅ ಲಕ್ಕಿ ಅನ್ನೋ ಥರ ಅದನ್ನ ನಾವು ಸ್ಟಾರ್ಟ್ ಮಾಡ್ಕೊಂಡು ಅದನ್ನೇ ನಾವು ಹಾಕಿದ್ವಿ. ಅದನ್ನೇ ಹಾಕಿ ನಾವು ತುಂಬ ವ್ಯೂಸಿಗೆ ಅದೇ ಸಾಂಗ್ ಹಾಕಿನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದ್ರೆ ಅದಕ್ಕೆ ತುಂಬ ವ್ಯೂಸ್ ಬಂದಿದೆ ನಮಗೆ. ಆ್ಯಕ್ಚುಲಿ ಎಷ್ಟೊಂದು ವ್ಯೂಸ್ ಬಂದಿದೆ ಅಂತಂದರೆ ನಾವು ಬೇರೆ ಟೈಮಲ್ಲಿ ಬಂದೇ ಇಲ್ದಿರೋ ವ್ಯೂಸು ಜಸ್ಟ್ ಆ ಪರ್ಟಿಕ್ಯುಲರ್ ವೀಕಲ್ಲಿ ಮಾಡಿರೋ ಸಾಂಗಿಗೆ ಬಂದೈತೆ. ಲೈಕ್ 20K ವ್ಯೂಸ್, 15K ವ್ಯೂಸ್ ಆ ಥರ ತುಂಬ ಬಂದಿದೆ ನಮ್ಗೆ. ಅದು ನಮಗೆ ತುಂಬ ಹೆಲ್ಪ್ ಆಗಿದೆ. ಆಮೇಲೆ ಫೈನಲಿ
3 ಮಂತ್ಸ್ಗೆ ನಮ್ದು ಮಾನಿಟೈಸೇಷನ್ ಆಯ್ತು. ಮಾನಿಟೈಸೇಷನ್ ಕಂಪ್ಲೀಟ್ ಆದಾಗ ನಮಗೆ ಜಸ್ಟ್ ಅದು ಲೆವೆಲ್ ಅನ್ಬ್ಲಾಕ್ ಆಗುತ್ತೆ. ಸೊ ಲೆವೆಲ್ ಅನ್ಬ್ಲಾಕ್ ಆಯ್ತು. ಫಸ್ಟ್ 3 ಮಿಲಿಯನ್ ಅನ್ಬ್ಲಾಕ್ ಆಗಿರೋ ತರನೇ ಸೇಮ್ ಸೆಕೆಂಡ್ ಲೆವೆಲ್ ಕೂಡ 10 ಮಿಲಿಯನ್ ಅನ್ಬ್ಲಾಕ್ ಆಯ್ತು. ನನಗೆ ಗೊತ್ತಿರ್ಲಿಲ್ಲ ಅದು ಅನ್ಬ್ಲಾಕ್ ಆಗಿರೋದು, ನನಗೆ ಗೊತ್ತಿರ್ಲಿಲ್ಲ. ಇವರಿಬ್ರು ನೋಡಿದ್ದಾರೆ. ನಾವು ಆ ಟೈಮಲ್ಲಿ ಇವ್ರು ನನಗೆ ಫೋನ್ ಮಾಡಿ ಏನೋ ಒಂದು ಸರ್ಪ್ರೈಸ್ ನೋಡ್ದ ಸ್ಕ್ರೀನ್ ಶಾಟ್ ತೆಗ್ದು ನಾವು ಅದನ್ನ ಫಾರ್ವರ್ಡ್ ಮಾಡಿದ್ವಿ ಅವಳಿಗೆ. ಮಧ್ಯಾಹ್ನ ಟೈಮ್ ನಂಗೆ ಮಧ್ಯಾಹ್ನ ಟೈಮ್ ಅವಾಗಿನ ಬೇರೇನು ಮಾಡ್ತಾ ಬರೀ 4 o'clock ಮಾಡ್ತಾ ಇದ್ದಿದ್ದಷ್ಟೇ. ಜಸ್ಟ್ ಏನಕ್ಕೋ ಅಯ್ಯೋ ಬಿಡು ನೋಡೋಣ ಅನ್ನೋ ತರ ಒಂದು ಜಸ್ಟ್ ಓಪನ್ ಮಾಡಿದ್ವಿ. ಅದನ್ನ ನೋಡಿದಾಗ ನಮಗೆ ಶಾಕು, ಈ ಮಾನಿಟೈಸೇಷನ್ ಲೆವೆಲ್ ಹಸ್ ಬಿನ್ ಕಂಪ್ಲೀಟೆಡ್ ಸಮಥಿಂಗ್ ಏನೇನೋ ಇತ್ತು, ನನ್ ನೆನಪಿಲ್ಲ ಅದೇನೇನೋ. ಅದನ್ನ ಹೇಳಕ್ ಬದಲು ಆ ಲೆವೆಲ್ ವಾಸ್ ಅನ್ಬ್ಲಾಕ್ಡ್. ಸೆಕೆಂಡ್ ಲೆವೆಲ್ ಕೂಡ ಅನ್ಬ್ಲಾಕ್ ಆಗಿದ್ದು ನಾವು ಯು ಆರ್ ಅ ಯೂಟ್ಯೂಬ್ ಪಾರ್ಟ್ನರ್ ಅಂತ ನಮಗೆ ಇಮೇಲ್ ಬರುತ್ತೆ. ಸೊ ನಮಗೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇವ್ರು ನೋಡಿಲ್ಲ, ನಾವೇನು ಮಾಡಿ ಸ್ಕ್ರೀನ್ ಶಾಟ್ ತೆಗ್ದು ಕಳ್ಸಿದ್ವಿ. ಅವಳು ಖುಷಿಯಾಗಿ ಆಮೇಲೆ ತಿರ್ಗಾ ಇದನ್ನ ನಮ್ಮ ಅಣ್ಣ ಹತ್ರನ ಶೇರ್ ಮಾಡಿದ್ವಿ ಈ ವಿಷಯನ. ಅದಾದ್ಮೇಲೆ ನೆಕ್ಸ್ಟ್ ಚೆನ್ನಾಗಿ ಮಾಡೋಣ ವಿಡಿಯೋಸ್ ಅನ್ನೋದನ್ನ ನಮ್ಗೆ ಇನ್ನ ಏನಂತಂದ್ರೆ ಸ್ಫೂರ್ತಿ, ಏನದು ಮೋಟಿವೇಶನ್ ಬಂತು. ನೆಕ್ಸ್ಟ್ ಅದಾದ್ಮೇಲೆ ನಾವು ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ನಮಗೆ ಅವಾಗವರೆಗೂ ಗೊತ್ತಿರಲಿಲ್ಲ, ಅಂದ್ರೆ ಇದೇ ತರ ಪೇಮೆಂಟ್ಸ್ ಯಾವ ತರ ಬರುತ್ತೆ ಅಂತ ಗೊತ್ತಿಲ್ಲ. ಜಸ್ಟ್ ಮಾನಿಟೈಸೇಷನ್ಗೆ ನಾವು ಎಲಿಜಿಬಲ್ ಅಂತ ನಮಗೆ ಅವಾಗ ಗೊತ್ತಾಯ್ತು. ಅದಾದ್ಮೇಲೆ ನಮಗೆ ಏನೂ ಇಲ್ಲ, ಜಸ್ಟ್ ಪೇಮೆಂಟ್ಸ್ ಅಲ್ಲೆಲ್ಲ 0 ಅದೇ ತರ ತೋರಿಸ್ತಿರುತ್ತೆ. ಆಮೇಲೆ ನಾವೇನ್ ಅಂದ್ಕೊಂಡಿದ್ವಿ ಅಂತಂದ್ರೆ ಎಲ್ಲರೂ ಹೇಳೋರು, ಓಕೆ ನಿಮ್ದು ಏನಾದ್ರೂ ವಿಡಿಯೋ ಇಷ್ಟು ಮಿಲಿಯನ್ಸ್ ವ್ಯೂಸ್ ಆದ್ರೆ ಮಾತ್ರನೇ ನಿಮ್ಗೆ ಇಷ್ಟು ಬರೋದು, ಆ ತರ ಎಲ್ಲ ಇತ್ತು. ಓಕೆ ಹೌದಾ, ಅಂದ್ರೆ ನಾವ್ ಇವಾಗ ಓಪನ್ ಆಗಿದೆ ಅಷ್ಟೇ ಬಿಡು, ಇನ್ನ ಬರೋದಕ್ಕಿಂತ ಆಗುತ್ತೆ ಅನ್ನೋ ತರನೇ ನಮ್ಮ ಮೈಂಡ್ ಸೆಟ್ ಇತ್ತು. ಬಟ್ ಅದಾಗಿ ಮಾನಿಟೈಸೇಷನ್ ಆಗಿ ಒಂದು 2-3 ಡೇಸ್ಗೆ ಏನಾಗುತ್ತೆ ಅಂತಂದ್ರೆ ನಮ್ದು ಓಲ್ಡ್ ವಿಡಿಯೋಸ್ ಏನಿರುತ್ತೋ ಅದಕ್ಕೆ ಓಲ್ಡ್ ವಿಡಿಯೋಸ್ ಈಗ ರನ್ ಆಗ್ತಿರುತ್ತಲ್ಲ, ಓಲ್ಡ್ ವಿಡಿಯೋಸ್ ಹಾಕಿರೋದು. ಫಾರ್ ಎಕ್ಸಾಂಪಲ್ ಈಗ ನಾನು ಡಿಸೆಂಬರಲ್ಲಿ, ನಾನು ಇವಾಗ ಜನವರಿ ಬಗ್ಗೆ ಮಾತಾಡ್ತೀನಿ, ಜನವರಿಲಿ ಆಗಿದ್ದು. ಡಿಸೆಂಬರಲ್ಲಿ ಹಾಕಿರೋ ವಿಡಿಯೋ ಈಗ ಜನವರಿಲಿ ಈ 2 ಡೇಸ್ ಅಂದ್ಕೊಳ್ಳಿ, ಇವತ್ತು ನಾಳೆ ಓಡಿರುತ್ತಲ್ಲ, ಅಷ್ಟು ಹೋಗಿರೋ ವ್ಯೂಸ್ ಎಷ್ಟಾಗಿರುತ್ತೋ ಅದ್ರದ್ದು ಪೇಮೆಂಟು ಇವಾಗ ಈ ಮಂತಲ್ಲೇ ಬರುತ್ತೆ. ಈ ಥರ ಯೂಟ್ಯೂಬ್ ರನ್ ಆಗುತ್ತೆ. ಅಂದರೆ ಈಗ ಹಳೇ ವಿಡಿಯೋಸ್ ನಮ್ಮದು ಈಗಲೂ ಓಡ್ತಾ ಇದ್ರೆ, ಅಂದರೆ ಪ್ರೆಸೆಂಟ್ ಟೈಮಲ್ಲಿ ಏನು ಓಡ್ತಾ ಇರುತ್ತೋ ಆ ವ್ಯೂಸಿಗೆ ನಮಗೆ ಎಷ್ಟು ಪರ್ಟಿಕ್ಯುಲರ್ ಅಮೌಂಟ್ ಸೆಂಟ್ಸ್ ಅಂತ ಇರುತ್ತೆ. ಇದು ಡಾಲರ್ಸ್ ಮೇಲೆ ಹೋಗುತ್ತೆ, ಇಂಡಿಯನ್ ರುಪೀಸ್ ಅಲ್ಲ, ಡಾಲರ್ಸ್ ಮೇಲೆ ಹೋಗುತ್ತೆ. ಇಷ್ಟು ಅಂತ ಬರ್ತಿರುತ್ತೆ. ಒಂದು ವೀಡಿಯೋಸಿಗೆ ಎಷ್ಟು ಡಾಲರ್ ಬರುತ್ತೋ ಆ ಥರ ಬರ್ತಾ ಇರುತ್ತೆ. ಈ ಥರ ಯೂಟ್ಯೂಬ್ ಪೇಮೆಂಟ್ಸ್ ರನ್ ಆಗ್ತಿದೆ. ನಮ್ಮದು ಈಗ 5 ಮಂತ್ಸ್ ಆಗಿದೆ. 5 ಮಂತ್ಸ್ ಫಸ್ಟ್ ಓಕೆ ನೀವು ಅಂದ್ಕೊಂಡು ಇವ್ರೇನು ಇಷ್ಟು ಹೇಳ್ತಿದ್ದಾರೆ, ಇವ್ರಿಗೊಂದು ಏನು 1 ಲಕ್ಷ ಬಂದುಬಿಟ್ಟಿರುತ್ತೆ, 1000 ನಥಿಂಗ್. ನಮಗೆ ಜಸ್ಟ್ ಬಂದಿರೋದೇನೆ ಒಂದು ಸ್ಮಾಲ್ ಅಮೌಂಟ್ ಆಫ್ ಡಾಲರಲ್ಲಿ, ವಿಚ್ ಮೇಕ್ ಅಸ್ ಫೀಲ್ ಸೋ ಪ್ರೌಡ್. ಅಷ್ಟೇ. ಇದು ತುಂಬಾ ಡ್ರ್ಯಾಗ್ ಮಾಡೋದು ಬೇಡ. ಸೊ ನೀವೆಲ್ಲ ಕೇಳ್ತಿದ್ರಲ್ಲ ಕ್ವಶನ್ಸ್, ಮಾನಿಟೈಸೇಷನ್ ಆಗಿದ್ಯಾ? ಇಲ್ವಾ? ಆಗಿದೆ. ನಾವು ಆನ್ಸರ್ ಕೊಟ್ಟಾಗಿದೆ, ನಮ್ದು ಮಾನಿಟೈಸೇಷನ್ ಆಗಿದೆ ಅಂಡ್ ವಿ ಆರ್ ಸೋ ಹ್ಯಾಪಿ. ತುಂಬಾ ಎಲ್ರಿಗೂ ಖುಷಿ ಇದೆ, ಮನೇಲಿ ಎಲ್ರಿಗೂ ಖುಷಿ ಇದೆ. ನಮ್ಮಮ್ಮ ಯಾವಾಗ್ಲೂ ಕೇಳ್ತಾ ಇದ್ರು, ಆಯ್ತಾ ಫಾಲೋ ಅಂದ್ರೆ ಏನಿದೆ ಕ್ರೈಟೀರಿಯಾ ಹೇಳ್ತಾ ಇದ್ವಿ. ಇನ್ನು ಅಪ್ಪಾಜಿ ಇನ್ನೊಂದು ಸ್ವಲ್ಪ ಜನ ಅಂತ ನಾವು ಅಪ್ಪಾಜಿನೆಲ್ಲ ಕರ್ಕೊಂಡು ಮಾಡಿಸಿ ಅದ್ರಲ್ಲಿ ನಾವು ಅಪ್ಪಾಜಿ ನೋಡಿ ಇಷ್ಟಿದೆ ಅಪ್ಪಾಜಿ ಇಷ್ಟು ಬೇಕು ಮಾಡಿಸ್ತಾ ಇದ್ವಿ. ಏನೋ ಅವ್ರಿಗೆ ಇಷ್ಟು ಬೇಕಪ್ಪಾಜಿ ಅಂತಂದ್ರೆ ತಗೊಳ್ರಮಯ್ಯ ಇದೇನು ಆಗುತ್ತಾ ಇಲ್ವಾ ಅಂತ ಫೋನ್ ಕೊಟ್ಟು ಹೋಗಿರೋದು ಇದೆ ತುಂಬಾ. ಹೌದು. ಆಮೇಲೂ ಅಲ್ಲಿಗೆ ನಾವು ಸ್ಟಾಪ್ ಮಾಡಬಾರ್ದು ಅಂತ ನಾವು ಟ್ರೈ ಮಾಡಿ ಅಂಡ್ ಫೈನಲಿ ತುಂಬ ಸಪೋರ್ಟ್ ಮಾಡಿರೋರು ತುಂಬ ಜನ ಇದ್ದಾರೆ. ಹೇಳಿ ಓಕೆ ನೀವು ಇದನ್ನ ಸ್ಟಾಪ್ ಮಾಡಬೇಡಿ, ಇನ್ನ ತುಂಬ ಚೆನ್ನಾಗಿ ಕಂಟಿನ್ಯೂ ಮಾಡಿ, ನಾವೆಲ್ಲ ನಿಮಗೆ ಅದೇ ಸಪೋರ್ಟಿವ್ ಆಗಿ ನಿಲ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಒಂಥರ ನಮಗೆ ಅದ್ರ ಥರ ಖುಷಿ ಅಂತ ಅನ್ನೋ ಥರ ಫೀಲು. ಸೊ ಅವರೆಲ್ಲ ಸಪೋರ್ಟಿಂದ ನಾವೆಲ್ಲ ಯಾರ್ಯಾರು ನಮಗೆ ಇವಾಗವರೆಗೂ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಮುಂದೆನೂ ಮಾಡ್ತೀರಾ ಅಂತ ಗೊತ್ತು. ವಿನೋ ಎಲ್ಲರೂ ನಮ್ಗೆ ಇವಾಗ ಈ ಥರನೇ ಸಪೋರ್ಟ್ ಮಾಡ್ತೀರಾ ಅಂತ. ಇನ್ನೂ ನಮಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ಆಶೀರ್ವಾದ ಬೇಕು ಅಂತ ಕೇಳ್ಕೊಂಡು ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಏನಾದರೂ ಹೇಳ್ಬೇಕಾದ್ರೆ ಸ್ವಲ್ಪ ಮಿಸ್ ಆಗಿದ್ರೆ, ವಾಯ್ಸ್ ಕ್ಲಿಯರೆನ್ಸ್ ಏನಾಗಿಲ್ಲ ಅಂದರೆ ಸೊ ಪ್ಲೀಸ್ ಡೋಂಟ್ ಮೈಂಡ್. ಅದಕ್ಕೆ ಏನಾದರೂ ಆ ಥರ ಆಗಿದೆ ಸೊ ಇವಾಗಲೇ ಸಾರಿ ಕೇಳ್ತಾ ಇದ್ದೀವಿ. ಸೊ ಇನ್ನು ನಿಮ್ಗೆ ಇನ್ನು ಬೇರೆ ಥರ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಸೊ ದಟ್ ವಿ ಕ್ಯಾನ್ ನಾವು ಅಂದರೆ ಯೂಟ್ಯೂಬ್ ಮಾನಿಟೈಸೇಷನ್ ಪೇಮೆಂಟ್ ಯಾವ ಥರ ಆಗುತ್ತೆ ಅದನ್ನು ಹೇಳೋಕ್ಕೆ ನಾವು ಟ್ರೈ ಮಾಡ್ತೀವಿ. ನಮಗೆ ಆಗಿರೋದ್ರಲ್ಲಿ ಹೇಳ್ತೀವಿ, ನಮಗೆ ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಯಾವುದೋ ಬೇರೆದು ನೋಡಿ ಚಾನಲ್ ನೋಡಿ ನಾವು ಹೇಳಿದಲ್ಲ, ನಮ್ಮದು ನಮ್ಮ ಚಾನಲಲ್ಲಿ ಏನೇನಾಗಿದೆ ನಮಗೆ ಗೊತ್ತಿಲ್ಲದಿರೋದು ನಾವು ಚಾನಲ್ ಸ್ಟಾರ್ಟ್ ಮಾಡಿ 5 ಮಂತ್ಸಲ್ಲಿ ನಮಗೆ ಗೊತ್ತಾಗಿರೋದನ್ನ ನಾವು ಇವಾಗ ಹೇಳಿದ್ದೀವಿ. ಸೊ ಅದನ್ನೇ ನಮಗೇನು ಎಕ್ಸ್ಪೀರಿಯನ್ಸ್ ಆಗಿದೆ ನಾವು ಅದನ್ನೇ ಹೇಳೋಕ್ಕೆ. ದಟ್ಸ್ ಇಟ್. Thank you so much for watching. Please keep supporting us. Follow ಮಾಡಿ, like ಮಾಡಿ, share ಮಾಡಿ, subscribe ಮಾಡ್ಕೊಳ್ಳಿ. Thank you. Bye bye. follow ಮಾಡಿ.